ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇನ್ನು ಶುರುವಿನಲ್ಲೇ ಮನೋಜ್ನ ಮನೆ ಕರ್ಕೊಂಡೋಗಿ ಅಂತ ಡಾಕ್ಟ್ರ್ ಹೇಳಿರ್ತಾರೆ. ಅಲ್ಲೆಲ್ಲ ಮಾತಾಡಬೇಕಾದಾಗ ಇಲ್ಲಿ ಮೀನಾ ಸೈಡಿಗೆ ಬಂದುಬಿಟ್ಟು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅದನ್ನು ಸೂರ್ಯ ನೋಡ್ತಾನೆ. ಯಾಕಮ್ಮ ಅಲ್ಲೆಲ್ಲರೂ ಮಾತಾಡಬೇಕಾದಾಗ ನೀನು ಬಂದು ಈ ರೀತಿ ಸೈಡಿಗೆ ಬಂದು ನಿಂತ್ಕೊಂಡಿದೆಯಲ್ಲ ಅಂದಾಗ ಇಲ್ಲಿ ಸೂರ್ಯ ಮೀನೇ ಇದ್ಕೊಂಡು ರೀ ನನಗೆ ಬೇಜಾರಾಗ್ತಿದೆ ರೀ ಅಂದಾಗ ಯಾಕಮ್ಮ ಅಂತ ಹೇಳಿ ಕೇಳ್ತಾನೆ. ಅಲ್ಲ ರೀ ನಿಮ್ಮಣ್ಣ ಎಷ್ಟೆಲ್ಲ ಮೋಸ ಮಾಡಿಬಿಟ್ಟು ಇಲ್ಲಿ ರೋಹಿಣಿ ಅವ್ರಿಗೆ ಮುಚ್ಚಿಟ್ಟಿದ್ದಾನೆ. ಅಲ್ಲ ಕೃಷಿರೋ ವಿಷಯನೇ ಶೇರ್ ಮಾಡ್ಕೊಂಡಿಲ್ಲ ಅಂದರೆ ರೋಹಿಣಿ ಮಾತ್ರ ನಿನ್ನ ಪ್ರಾಣ ನನ್ನ ಜೀವ, ನಿನಗೇನಾದರೂ ಕಣ್ಣು ಹೋದರೆ ನಾನು ಕಣ್ಣನ್ನ ಕೊಡ್ತೀನಿ, ನಿನ್ನ ಜೀವಕ್ಕೆ ನನ್ನ ಜೀವ ಕೊಡ್ತೀನಿ ಅಂತ ಅಷ್ಟೊಂದು ಪ್ರೀತಿ ಮಾಡ್ತಾರಲ್ರಿ ರೋಹಿಣಿಯವರು. ಆದರೆ ನಿಮ್ಮ ಅಣ್ಣ ಮಾತ್ರ ಈ ಸತ್ಯನ ಮುಚ್ಚಿಟ್ಟು ಅವ್ರಿಗೆ ಎಷ್ಟು ಮೋಸ ಮಾಡ್ತಿದ್ದಾನೆ ರೀ. ನನಗಿದನ್ನೆಲ್ಲ ನೋಡಿ ಇರೋಕ್ಕಾಗ್ತಿಲ್ಲ, ಎಲ್ಲರ ಎದುರಿಗೆ ಹೋಗಿ ವಿಷಯನ ಹೇಳ್ಬಿಡ್ತೀನಿ ರೀ ನಾನು ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಮೀನಾ, ಏನು ಸಾಕ್ಷಿದೆ ನಿನ್ನ ಹತ್ರ ಹೋಗಿ ಹೇಳೋಕ್ಕೆ? ಇವಾಗೆಲ್ಲ ಈ ಪರಿಸ್ಥಿತಿಲಿ ಇದನ್ನೆಲ್ಲ ಹೇಳಿದ್ರೆ ಅವ್ರು ನಂಬ್ತಾರಂತ ಅಂದ್ಕೊಂಡಿದ್ಯಾ? ಸಾಕ್ಷಿನ ಕೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಈ ರೀತಿ ಆತರ ಪಟ್ಕೊಂಡು ಹೇಳಿ ಆಮೇಲೆ ಸಿಗಾಕೊಳ್ಳೋದು ಬೇಡ. ಏಕೆ ಅಂತಂದರೆ ಇಲ್ಲಿ ಯಾರೂ ಒಪ್ಪೋದಿಲ್ಲ. ಅವ್ರು ಹೇಗಿದ್ರು ಸಾಕ್ಷಿನ ಕೇಳ್ತಾರೆ. ನಾವು 30 ಲಕ್ಷ ದುಡ್ಡು ಹೊತ್ಕೊಂಡೋಗಿದ್ದ ಕೂಡ ಛಾಯ ಬಂದು ಹೇಳಿದ್ಕೇ ಮನೋಜ ಒಪ್ಕೊಂಡಿದ್ದು. ಇಲ್ಲ ಅಂತಂದರೆ ಖಂಡಿತವಾಗೂ ನೀನು ದುಡ್ಡು ತಗೊಂಡೋಗಿಲ್ಲ ಅಂತಲೇ ಹೇಳ್ತಾ ಇದ್ದ. ಛಾಯ ಬಂದು ಎಲ್ಲ ವಿಷಯನ ಹೇಳಿದ್ಕೇ ಅವ್ನು ಒಪ್ಕೊಂಡು ಆ ದುಡ್ಡನ್ನ ತೊಗೊಂಡೋಗಿರೋದು ಅಂತ ಹೇಳಿದ್ದು. ಸಾಕ್ಷಿ ಇಲ್ದಲೇ ಹೇಗೆ ಹೇಳೋಕ್ಕೋಗುತ್ತೆ? ಹೇಳೋಕ್ಕಾಗೋದಿಲ್ಲ. ನೀನು ವೆಯ್ಟ್ ಮಾಡು, ಸಾಕ್ಷಿಗಳನ್ನ ನಾವು ಕಲೆಕ್ಟ್ ಮಾಡಿಬಿಟ್ಟು ಹೋಗಿ ಹೇಗಾದರೂ ಮಾಡಿ ಎಲ್ಲರ ಮುಂದೆ ಈ ವಿಷಯನ ಹೇಳೋಣ, ಅಲ್ಲೇವರೆಗೂ ವೆಯ್ಟ್ ಮಾಡು ಅಂತ ಸೂರ್ಯ ಹೇಳ್ತಾನೆ ಮೀನಾಗೆ. ಆವಾಗ ಆಯಿತು ಅಂತ ಅವಳು ಕೂಡ ಬರ್ತಾಳೆ. ಇಲ್ಲಿ ಒಂದು ಕಡೆನೇನು ಮನೆಗೆ ಮನೋಜನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ತಕ್ಷಣ ಕಾರ್ ಮುಂದೆ ಕೂತಿರ್ತಾನೆ ಮನೋಜ್. ಅವರಮ್ಮ ಹಿಡಿದು ಓಡಿ ಬಂದು ಕೈನ ಹಿಡ್ಕೋತಾಳೆ. ರೋಹಿಣಿ ಅಷ್ಟೇ ಆ ಕಡೆಯಿಂದ ಓಡಿ ಬಂದು ಮನೋಜ್ನ ಕೈ ಹಿಡ್ಕೋತಾಳೆ. ಯಾಕ್ರಮ್ಮ ನೀವಿಬ್ರು ಈ ರೀತಿ ಕೈ ಹಿಡ್ಕೊಂಡಿದ್ರಾ? ನನಗೆ ಕಾಣಿಸ್ತಿದೆ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೂರ್ಯ ಬಂದುಬಿಟ್ಟು ಅಯ್ಯೋ ಅವನಿಗೆ ಇವಾಗ ಕಣ್ಣು ಕಾಣಿಸ್ತಿದೆ, ನೀವೇನಕ್ಕೆ ಇಟ್ಕೊಂಡಿದ್ರೆ ಬಿಡಿ ಅಂದಾಗ ಅಯ್ಯೋ ನನ್ನ ಮಗ ಕಂದಮ್ಮ, ನನ್ನ ಪಾಪು ಹಾಗೆ ಹೀಗೆ ಅಂತೇಳಿ ಶಾಂತಿ ಹೇಳ್ತಾ ಇರ್ತಾರೆ. ಹಾಗೆ ಹೇಳಿದಾಗ ಅಯ್ಯೋ ಏನರಪ್ಪ ನಿಮ್ಮದು ಗೋಳು ನೋಡೋಕ್ಕಾಗ್ತಿಲ್ಲ ನನಗೆ ಇದನ್ನೆಲ್ಲ. ಅಯ್ಯೋ ಅವನಿಗೇನೂ ಆಗಿಲ್ಲ, ಕಣ್ಣು ಕಾಣಿಸ್ತಿದೆ, ಹೇಗೋ ಕಣ್ಣು ಬಚಾವಾಗಿ ಮನೆಗೆ ಬಂದಿದ್ದಾನೆ ಮನೋಜ, ನೀವೆಲ್ಲ ಆರಾಮಾಗಿರಿ, ಇನ್ಮೇಲೇನು ಟೆನ್ಷನ್ ಮಾಡ್ಕೊಬಿಡಿ ಅಂದರೆ ಅಯ್ಯೋ ಪಾಪುಗೆ ತುಂಬ ನೋವಾಗ್ಬಿಡುತ್ತೆ ಅಂತ ಇವಳು ಶಾಂತಿ ತುಂಬ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಹಾಗೆ ಇನ್ನೇನು ಮನೆ ಒಳಗಡೆ ಕರ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಅವನು ಏನೇನೋ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ಸೂರ್ಯ ಕಣ್ಣು ಹಂಗಿದ್ರೆ ಹೀಗೆ, ಹೀಗಿದ್ರೆ ಹಾಗೆ, ಕಣ್ಣು ಹೊಲ್ಟೋಗಿದ್ರೆ ಇವಾಗ ಕಣ್ಣು ಹಿಂಗೆ ಬಿಟ್ಕೊಂಡಿರ್ಬೇಕಿತ್ತು ಅಂತ ಏನೇನೋ ಅವನು ಕಾಮಿಡಿ ಆಡ್ತಾನೆ ಇರ್ತಾನೆ ಯಾವಾಗ್ಲೂ. ಅಯ್ಯೋ ನನ್ನ ಮಗನ ಮೇಲೆ ಕಣ್ಣು ನಿಂದೇ ಬಿದ್ದಿರೋದು, ನಿನ್ನ ಕಣ್ಣು ಬಿದ್ದೆ ನನ್ನ ಮಗನಿಗೆ ಈ ರೀತಿ ಆಗಿರೋದು ಅಂತ ಶಾಂತಿ ಚೆನ್ನಾಗಿ ಸೂರ್ಯನಿಗೆ ಬೈತಾಳೆ. ಆಯ್ತಾಯ್ತಮ್ಮ, ನನ್ನ ಕಣ್ಣೇ ಬಿದ್ದಿದೆ ನಿನ್ನ ಮಗನ ಮೇಲೆ, ಆಯ್ತಾಳಮ್ಮ ಅಂತ ಹೇಳ್ಬಿಟ್ಟು ಸೂರ್ಯ ಸುಮ್ಮನೆ ನಗ್ತಾ ಇರ್ತಾನೆ. ಇನ್ನೇನು ಬಾಗಿಲಿಗೆ ಕರ್ಕೊಂಡು ಬಂದು ಹೇಯ್ ಎಲ್ಲೇ ಮನಿಕೊಂಡಿದ್ಯಾ, ಆ ಮೂಲೆಯಲ್ಲೇ ಮಲ್ಕಿದ್ಯಾ ಮೀನಾ, ಆರತಿ ತೊಗೊಂಡು ಬಾರೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲೇ ಶಾಂತಿ ವೆಯ್ಟ್ ಮಾಡಿ, ಅವಳು ಆರತಿ ತರಕ್ಕೆ ಕಣೆ ಹೋಗಿರೋದು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಇನ್ನೇನು ಮೀನಾ ಕೂಡ ಆರತಿನ ತೊಗೊಂಡು ಬರ್ತಾಳೆ. ಆರತಿನ ತೊಗೊಂಡು ಬಂದ ತಕ್ಷಣ ಮನೋಜ ಹೇಗಿದೆಯೋ ನೀನು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪ ಈಗ ನನ್ನ ಕಣ್ಣೆಲ್ಲ ಕಾಣಿಸಿದೆಯಪ್ಪ, ಚೆನ್ನಾಗಿದ್ದೀನಿ ಅಪ್ಪ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ. ಇನ್ನೇನು ಆಗ ಹೇಳಿದ ತಕ್ಷಣವೇ ತುಂಬಾ ಖುಷಿ ಆಗುತ್ತೆ ಎಲ್ರಿಗೂ ಕೂಡ. ಆಗ ಆರತಿ ತೊಗೊಂಡು ಬಂದು ಅವಳು ಅತ್ತೆ ಇಸ್ಕೋತಾಳೆ. ಕೊಡು ನಾನು ಆರತಿನ ಮಾಡ್ತೀನಿ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಶಾಂತಿ ಇಸ್ಕೊಂಡು ಮನೋಜನ್ಗೆ ಆರತಿ ಮಾಡ್ತಾಳೆ. ಆರತಿ ಮಾಡಿಬಿಟ್ಟು ಯಾರ ಕಣ್ಣು ಬೀಳ್ದಂಗಿರಲಿ ನನ್ನ ಮಗನ ಮೇಲೆ, ನನ್ನ ಮಗ ಸುರಕ್ಷಿತವಾಗಿ ಮನೆಗೆ ಬಂದಿದ್ದಾನೆ, ಅವ್ನಿಗೆ ಯಾರ ಕಣ್ಣು ಬೀಳಬಾರ್ದಪ್ಪ ಅಂತೇಳಿ ಆರತಿ ಮಾಡಿ ಎಡಗೈಯಲ್ಲಿ ಆರತಿ ನೀರನ್ನ ತೊಗೊಂಡು ತಲೆಗೆ ಇಡ್ತಾಳೆ. ಇಟ್ಟ ತಕ್ಷಣ ಇನ್ನೇನು ಆ ರೋಹಿಣಿಗೆ ಹೊರಗಡೆ ಹೋಗಿ ಬಿಸಾಕು ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಆಗ ಬಲಗಲೆ ಒಳಗಡೆ ಇಟ್ಬಿಟ್ಟು ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಅವ್ರತ್ತೆ ಹೇಳ್ತಾಳೆ. ಅಂದರೆ ಶಾಂತಿ ಹೇಳ್ತಾಳೆ ಮನೋಜನ್ಗೆ, ಅಯ್ಯೋ ಅಮ್ಮ ಇವನು ನಮ್ಮನೆ ಹೆಣ್ಣಲ್ಲಮ್ಮ, ಹೆಣ್ಣಾಗಿದ್ರೆ ಬಲಗಡೆ ಇಟ್ಟು ಒಳಗಡೆ ಬರಬೇಕಿತ್ತು, ಗಂಡು ಕೂಸು ನಿನಗೆ ಅಂತ ಹೇಳ್ಬಿಟ್ಟು ಮನೋಜಗೆ ಹೇಳ್ತಾ ಇರ್ತಾನೆ. ಅಂದರೆ ಶಾಂತಿಗೆ ಹೇಳ್ತಾ ಇರ್ತಾನೆ. ಅಯ್ಯೋ ನೀನು ಬಾಯಿ ಮುಚ್ಕೊಂಡು ನಿನ್ನ ಬಾಯಲ್ಲಿ ಏನಾದ್ರು ಬಟ್ಟೆನೇ ಇಟ್ಕೊಳ್ಳೋ, ಯಾಕೋ ಇಷ್ಟೊಂದು ಒದರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ. ಅವನು ಬಲಗಡೆ ಮುಂದೆ ಇಡ್ತಾನೆ ಒಂದ್ಸರಿ, ತಿರ್ಗಿ ಆಮೇಲೆ ಎಡಗಾಲು ಕೂಡ ಅಮ್ಮ ಇಡ್ಲಾ ಅಂತ ಕೇಳ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಡಗಾಲನ್ನ ಮುಂದೆ ಇಡ್ತಾನೆ. ಇಟ್ಟ ತಕ್ಷಣ ಇನ್ನು ಒಳಗಡೆ ಕೂಡ ಎಂಟ್ರಿ ಆದ ತಕ್ಷಣನೇ
ಹೀಗೆ ಮಾತಾಡಬೇಕಾದಾಗ ಮತ್ತು ಇನ್ನೇನು ಕಾಫಿನ ತೊಗೊಂಡು ಬನ್ನಿ ಹೋಗಿ ಅಂತ ಹೇಳ್ಬಿಟ್ಟು, ಹುಡುಗಿ ಕಾಫಿ ತಂದುಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮೀನೇ ಇದ್ಕೊಂಡು ಬಿಸಿನೀರು ಇಟ್ಟಿದ್ದೀನಿ ಡಿಕಾಕ್ಷನ್ಗೆ ಅಂತ ಹೇಳಿದಾಗ, ಹಾಲು ಹಾಕಿ ಕಾಫಿ ಮಾಡೋದ್ಬಿಟ್ಟು ಡಿಕಾಷನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಅಂತ ಅಂದಾಗ ನಗ್ತಾ ಇರ್ತಾರೆ ಎಲ್ಲರೂ ಕೂಡ. ಕಾಫಿ ಹೇಗೆ ಮಾಡೋದಂತನೂ ಗೊತ್ತಿಲ್ಲ ಇವನಿಗೆ. ಡಿಕಾಕ್ಷನ್ ಕಾಸ್ಕೊಳ್ತಾನೆ, ಕಾಲು ಕಾಸಿ ಡಿಕಾಷನ್ ಹಾಕ್ಬಿಟ್ಟು ಸಕ್ಕರೆ ಹಾಕಿ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ರಂಗನಾಥು ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ನಮ್ಮ ಮನೋಜನ್ಗೆ ಏನೂ ಆಗಲಿಲ್ಲ, ಮನೆಗೆ ಬಂದಂತ ತುಂಬ ಖುಷಿ ಪಡ್ತಾ ಇರ್ತಾನೆ. ಈ ಟೈಮಲ್ಲಿ ಶಾಂತಿ ಇದ್ಕೊಂಡು, ಹೌದೌದು ನನ್ನ ಮಗನಿಗೆ ನಾನು ಹೇಗಾದರೂ ಮಾಡಿ ನನ್ನ ಮಗನ ಕಣ್ಣು ವಾಪಸ್ ಬಂದರೆ ಅಲ್ಲಿ ಓಂ ಶಕ್ತಿ ದೇವಸ್ಥಾನ ಐತೆ, ಆ ದೇವಸ್ಥಾನಕ್ಕೆ ಸುತ್ತು ಹಾಗೆ ಉರುಳು ಸೇವೆ ಮಾಡ್ತೀವಿ ಅಂತ ಕೈ ಮುಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಮ್ಮ ನನಗೋಸ್ಕರ ಇದನ್ನೆಲ್ಲ ಯಾಕಮ್ಮ ಕೈ ಮುಕ್ಕೊಂಡೆ, ನಿನಗೆಲ್ಲ ಈ ವಯಸ್ಸಲ್ಲಿ ಉರುಳು ಸೇವೆ ಮಾಡೋಕ್ಕಾಗಲ್ಲಮ್ಮ ಅಂತೇಳಿ ಹೇಳ್ತಾನೆ ಮನೋಜ. ರೋಹಿಣಿ ಕೂಡ ಅದೇ ಟೈಮಲ್ಲಿ ಹೌದು ಅತ್ತೆ, ನೀವೆಲ್ಲ ಯಾಕೆ ಕೈ ಮುಕ್ಕೊಂಡ್ರಿ, ನಿಮಗೆ ಉರುಳು ಸೇವೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಅಯ್ಯೋ ಈ ಸೇವೆ ನಾನೆಲ್ಲ ಮಾಡಬೇಕಾಗಿರೋದು, ನೀನು ನಿನ್ನ ಗಂಡ ಇಬ್ಬರು ಉರುಳು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಮ್ಮ ಅಮ್ಮ ಅದಲ್ವಲ್ಲ ಅಂತ ಹೇಳ್ಬಿಟ್ಟು ಮನೋಜ ಕೇಳ್ತಾನೆ. ಅದಲ್ಲ ಕಣೋ, ಉರುಳು ಸೇವೆ ಅಷ್ಟೇ ಅಂತ ಹೇಳಿದಾಗ, ಅಯ್ಯೋ ಈಗ ಪಾಪು 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 ಅಂತ ಹೇಳ್ತು, ಈಗಾಗಲೇ ಉರುಳು ಸೇವೆ ಮಾಡುವಂದ ತಕ್ಷಣವೇ ಏನೇನೋ ಮಾತಾಡ್ತೈತಿ ಪಾಪು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ರಂಗನಾಥ್ ಅವ್ರು ಕೂಡ ತುಂಬಾ ನಗ್ತಾ ಇರ್ತಾರೆ. ಅವ್ರ ಮಾತುಗಳೆಲ್ಲ ಹೇಗೋ ಒಟ್ಟಿ ದೇವ್ರು ಕಾಪಾಡ್ದ, ಹೇಗೋ ಮಾಡ್ದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಮ್ಮ ಇಷ್ಟು ಬೇಗ ಹೋಗಿ ಉರುಳು ಸೇವೆ ಮಾಡ್ಬೇಕಾ, ನನಗಿನ್ನೂ ಹುಷಾರಿಲ್ಲಮ್ಮ ಅಂತ ಹೇಳ್ಬಿಟ್ಟು ಮನುಜ ಹೇಳ್ತಾ ಇರ್ತಾನೆ. ಹೂನಪ್ಪ ಆದಷ್ಟು ಈ ಸೇವೆನ ಮುಗಿಸ್ಬೇಕು, ಯಾಕೆ ಅಂತಂದರೆ ನಾವು ಹರಕೆ ಕಟ್ಕೊಂಡು ಭಾಳ ದಿನ ಇಟ್ಕೊಳಕ್ಕಾಗೋದಿಲ್ಲ, ಈ ಸೇವೆನ ಆದಷ್ಟು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಶಾಂತಿ ಅವ್ರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಅವ್ನಿಗೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಈ ಕಡೆ ಬಂದು ಕೂತ್ಕೊ ನೀನು ಅಂತ ಹೇಳ್ಬಿಟ್ಟು ರೋಹಿಣಿ ತೊಡೆ ಮೇಲೆ ತಲೆನೇ ಇಟ್ಬಿಟ್ಟು ಮಲ್ಕೋತಾನೆ ಮನೋಜ ಮಲ್ಕೊಂಡ ತಕ್ಷಣ ಸೂರ್ಯ ಏನೇನೋ ಕಾಮಿಡಿ ಮಾಡ್ತಾ ಇರ್ತಾನೆ. ಓಹೋ ನವ ಜೋಡಿಗಳು ನವ ಪ್ರೀತಿಗಳು ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾನೆ. ಇನ್ನು ಮನೋಜ ಕೂಡ ಮಲ್ಕೋತಾನೆ. ಮಲ್ಕೊಂಡ ತಕ್ಷಣ ರಿಲ್ಯಾಕ್ಸ್ ಆಗುತ್ತೆ ಅವ್ನಿಗೊಂದು ಸ್ವಲ್ಪ. ಇಲ್ಲಿ ಶ್ರುತಿ ಹೋಟ್ಲಲ್ಲಿ ಒಂದು ಆರ್ಡ್ರನ್ನ ತೊಗೊಳ್ತಾ ಇರ್ತಾಳೆ. ಆ ಹೋಟ್ಲಲ್ಲಿ ಇದ್ಕೊಂಡು ಏನೇನು ಬೇಕಂತ ಕೇಳಿದಾಗ ಗೋಬಿ ಮಂಚೂರಿ, ಒಂದು ಗೋಬಿ ಅದೇನೇನೋ ಹೇಳ್ತಾನೆ. 3 ಆರ್ಡರ್ಗಳು ಹೇಳಿದ ಮೇಲೆ ಒಂದು ಕೆಲಸ ಮಾಡಿ, ನೀವು ನನ್ನ ಕೆಲಸಕ್ಕೆ ಬನ್ನಿ, ನನ್ನ ಜೊತೆಗೆ ಓಡಾಡಿ ಬೆಳಗಿನ ಸಂಜೆವರೆಗೂ, ಇಲ್ಲೇಗಿಂತ ನಿಮಗೆ ಜಾಸ್ತಿ ಸಂಬಳ ಕೊಡ್ತೀನಿ ಅಂತ ಅಲ್ಲೊಬ್ಬ ಯಾವನೋ ಹೇಳ್ತಾ ಇರ್ತಾನೆ. ಅದನ್ನು ಅಲ್ಲಿ ಹೋಟೆಲ್ ಓನರ್ ನೋಡ್ತಾ ಇರ್ತಾರೆ. ಅದು ಮಾತಾಡಬೇಕಾದಾಗ ಶ್ರುತಿ ಇದ್ಕೊಂಡು ಸರಿಯಾಗಿ ಆವಾಜ್ ಹಾಕ್ತಾಳೆ. ನೋಡಿ ಇದನ್ನೆಲ್ಲ ನಾನು ಬಂದು ಮಾಡಬೇಕು ಅಂತಂದರೆ ಇಲ್ಲಿರೋ ಓನರ್ನ ಕೇಳಬೇಕಾಗುತ್ತೆ ನೀವು ಅಂತ ಶ್ರುತಿ ಹೇಳ್ತಾಳೆ. ಯಾರಮ್ಮ ಅವರು ಅಂದರೆ ನನ್ನ ಗಂಡನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸರಿ ಸರಿ ಕಣಮ್ಮ ಆಯಿತು, ಆರ್ಡರ್ನ ತಂದ್ಕೊಡಿ ಅಂತ ಹೇಳ್ಬಿಟ್ಟು ಶ್ರುತಿಗೆ ಆ ವ್ಯಕ್ತಿ ಹೇಳ್ತಾರೆ. ಆಗ ಓನರ್ ಬಂದುಬಿಟ್ಟು, ಶ್ರುತಿ ನಿಮ್ಗೆ ಏನಾದ್ರು ತೊಂದರೆ ಆಯಿತಾ, ಅವ್ರನ್ನ ಹೊರಗಡೆ ಹಾಕ್ಲ ನಾನು ಅಂತ ಹೇಳಿದಾಗ, ಏನು ಬೇಡ ನಾನೆಲ್ಲ ಮೇಂಟೆನೆನ್ಸ್ ಮಾಡಿದ್ದೀನಿ ಮೇಡಮ್, ಕಸ್ಟಮರ್ಗಳೆಲ್ಲ ಹೊರಗಡೆ ಹಾಕಿದರೆ ಎಲ್ಲ ಕಸ್ಟಮರ್ಗಳು ಇದೇ ರೀತಿ ಮಾತಾಡ್ತಾ ಇರ್ತಾರೆ, ನಿಮಗೆ ಬಿಸ್ನೆಸ್ ಡಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಶ್ರುತಿ. ಅಲ್ಲಿಗೆ ಮತ್ತು ಇನ್ನೊಬ್ಬರು ಬಂದು ಕೂತಿರ್ತಾರೆ. ಅವರಮ್ಮ ಒಂದು ನ್ಯೂಸ್ ಪೇಪರ್ನ ಅಡ್ಡ ಇಟ್ಕೊಂಡು ಕೂತಿರ್ತಾಳೆ ಶ್ರುತಿಯರಮ್ಮ. ಆಗ ಬಂದ್ಬಿಟ್ಟು ಏನು ಆರ್ಡರ್ ಬೇಕು ಅಂದಾಗ ನ್ಯೂಸ್ ಪೇಪರ್ನ ಕಡೆಗೆ ತೆಗಿತಾಳೆ. ಮ್ಯಾಮ್ ನೀವೇನು ಇಲ್ಲಿ ಅಂತಂದಾಗ, ನೀನು ಅವತಾರ ನೋಡೋಕ್ಕೆ ಅಂತ ಬಂದೆ, ನೀನು ಡಬ್ಬಿಂಗ್ ಕೊಡೋಕೆ ಹೋಗ್ಬೇಕಾದಾಗೇ ನಾನು ಬೇಡ ಅಂದಿರೋಳು, ಈಗ ಸರ್ವೆ ಕೆಲಸ ಮಾಡ್ತಾ ಇದೆಯಾ ನೀನು, ಸರ್ವೆಂಟ್ ಕೆಲಸನ, ನಿನ್ಗೇನು ಅನ್ಸೋದಿಲ್ಲ, ಇಂಥ ಹೋಟ್ಲುಗಳ ಈಗಲೇ ಈ ಕ್ಷಣದಲ್ಲಿ ಇಲ್ಲಿ ಕುತ್ಕೊಂಡು 20 ಹೋಟ್ಲುಗಳನ್ನ ಕೊಡಿಸು ಅಂದರೂ ಕೂಡ ನಾನು ಕೊಡಿಸ್ತೀನಿ, ನಿನ್ಗೇನು ಅನ್ಸೋದಿಲ್ವಾ, ಈ ರೀತಿ ಎಲ್ಲ ಮಾಡ್ತಾ ಇದೆಯಲ್ಲ, ಇದನ್ನೆಲ್ಲ ನಿಮ್ಗೆ ಕುತ್ಕೊಂಡಿರೋ ಮಾವ ಹೇಳ್ಕೊಟ್ನಾ, 2 ಮಂತ್ರ ಹೇಳಿ 2 ಸ್ತೋತ್ರ ಹೇಳಿ ಒಂದು ಬುಕ್ಸ್ ಓದಕ್ಕಷ್ಟೊತ್ತಿಗೆ ದೊಡ್ಡ ಮನುಷ್ಯ ಆಗ್ತಾನ, ಆ ಮನುಷ್ಯನೇ ಹೇಳಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರುತಿಯರಮ್ಮ ಬೈತಾ ಇರ್ತಾಳೆ. ನೋಡಮ್ಮ ನನ್ನ ಬಗ್ಗೆ ಏನಾದರೂ ಮಾತಾಡು, ನಮ್ಮ ಮಾವನ ಬಗ್ಗೆ ನೀನು ಮಾತಾಡಬೇಡ, ನಮ್ಮ ಮಾವ ದೇವ್ರಿದ್ದಂಗೆ, ಅವ್ರು ಆ ಥರ ಕೆಲಸ ಯಾವತ್ತೂ ಮಾಡೋದಿಲ್ಲ, ಇದು ನೀನೇ ತಾನೇ ಹೇಳಿದ್ದು ನಿನ್ನ ಗಂಡನ ಜೊತೆಗಿರು ಯಾವಾಗಲೂ ಅಂತ, ಹಾಗಾಗಿ ನನ್ನ ಗಂಡನ ಜೊತೆಗೆ ಕೆಲಸ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಮ್ಮ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರವಿ ಕೂಡ ಬರ್ತಾನೆ. ಏನತ್ತೆ ನೀವು ಇಲ್ಲಿ ಅಂದಾಗ, ಏನಪ್ಪ ನಿಮಗೆ ನಿಮ್ಮಪ್ಪ ಹೇಳ್ಕೊಟ್ಬಿಟ್ಟು ಇಬ್ಬರು ಹೋಟ್ಲಿಗೆ ಹೋಗಿ ಅಂತ ಹೇಳ್ಕೊಟ್ನಾ, ಆ ವ್ಯಕ್ತಿಗೆ ಏನು ಅನ್ಸೋದಿಲ್ವಾ, ಈ ರೀತಿ ನಿಮ್ಮಿಬ್ಬರು ನೋಟ್ಲಿಗೆ ಕಳಿಸಿದಾನೆ ಅಂದರೆ ನಮ್ಮ ಅಪ್ಪನ ಬಗ್ಗೆ ಎಲ್ಲ ಮಾತಾಡಬೇಡಿ ನೀವು ಅಂತ ರವಿ ಹೇಳ್ತಾ ಇರ್ತಾನೆ. ಶ್ರುತಿ ಇದ್ಕೊಂಡು, ರವಿ ನೀನು ಸುಮ್ಮನೆ ಇರು, ನಾನೆಲ್ಲ ಮಾತಾಡ್ತೀನಿ, ಅಮ್ಮನಿಗೆ ಸರಿಯಾಗಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಷ್ಟರಲ್ಲೇ ಶ್ರುತಿ ಸರಿಯಾಗಿ ಆವಾಜ್ ಆಗ್ತಾಳೆ. ನಮ್ಮ ಮನೆಯವ್ರ ಬಗ್ಗೆ ನಮ್ಮ ವಿಷಯದ ಬಗ್ಗೆ ನೀನು ಯಾವುದೇ ಕಾರಣಕ್ಕೂ ಮಾತಾಡಬೇಡ, ನಾವು ಹೇಗೋ ದುಡಿತೀವಿ, ಹೇಗೋ ತಿಂತೀವಿ, ನಾವು ಹೇಗೋ ಇರ್ತೀವಿ, ಇದನ್ನೆಲ್ಲ ನಿನಗೆ ಬೇಡದಿರೋ ವಿಷಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಶ್ರುತಿ. ಹಾಗೆ ಹೇಳಿ ಅವ್ರ ಅಮ್ಮ ಏನಾರ ಮಾಡ್ಕೊಳ್ಳಿ ಅಂತ ಹೊರಟದೇ ಹೋಗ್ತಾಳೆ. ರವಿ ಇದ್ಕೊಂಡು, ಬೇಡ ಶ್ರುತಿ ನೀನು ಮನೆಗೆ ಹೋಗಿ ಕೆಲಸಗಳೆಲ್ಲ ಬೇಡ ಅಂದಾಗ, ರವಿ ನೀನು ಅಮ್ಮ ಹೇಳೋ ಮಾತುಗಳೆಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು ಶ್ರುತಿ ಅವಳ ಪಾಡಿಗಳು ಕೆಲಸನ ಶುರು ಮಾಡ್ಕೋತಾಳೆ. ಇಲ್ಲಿ ಒಂದು ಕಡೆ ಸೂರ್ಯ ಇದ್ಕೊಂಡು ಒಂದು ಹಾಸಿಗೆ ಮೇಲೆ ಮಲ್ಕೊಂಡು ರಿಲ್ಯಾಕ್ಸ್ ಆಗಿ ಏನೇನೋ ಗಾದೆಗಳು ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ರ ಅಪ್ಪ ಬರ್ತಾನೆ.
ಏನಪ್ಪ ಸೂರ್ಯ ಈ ರೀತಿ ಮನಿಕೊಂಡು ಏನೇನೋ ಹೇಳ್ತಾ ಇದೀಯ ಅಂದಾಗ, ಅಪ್ಪ ನನಗೆ ಸೊಂಟ ಎಲ್ಲ ತುಂಬ ನೋಯ್ತಾ ಇದೆಯಪ್ಪ, ಯಾಕಂದರೆ ಈ ಬೆಂಗಳೂರಲ್ಲಿ ಕಾರು ಓಡಿಸಿ ತುಂಬ ಸುಸ್ತಾಗಿದೆ ಅಂದಾಗ, ರಂಗನಾಥ್ ಅವ್ರು ಇದ್ಕೊಂಡು ಅದಕ್ಕೆ ಕಣೋ ಓದಿ ಏನಾದ್ರು ಕೆಲಸನ ತೊಗೊಂಡಿದ್ರೆ ಇವತ್ತು ನೀನು ಕಾರ್ ಓಡಿಸೋ ಪರಿಸ್ಥಿತಿ ಇರ್ತಾ ಇರಲಿಲ್ಲ ಅಂದಾಗ, ಏನು ಮಾಡೋದಪ್ಪ ಈ ಬೆಂಗಳೂರಲ್ಲಿ ಒಂದು ವಿಷಯ ಗೊತ್ತಾ, ಓದಿರೋರ್ಗೂ ಒಂದೇ ಓದಿಲ್ದವ್ರಿಗೂ ಒಂದೇ. ನಾನು ಒಂದು ಪಕ್ಕದಲ್ಲಿ ಗಾಡಿ ಓಡಿಸ್ತಾ ಇದ್ದರೆ ಒಂದು ಪಕ್ಕದಲ್ಲಿ ಡಾಕ್ಟರೇ ಕೂತಿರ್ಲಿ ಹೇಳು, ಅವ್ರಿಗೂ ಕೂಡ ಎತ್ತಾಕುತ್ತೆ, ಅವ್ರಿಗೂ ಕೂಡ ಮೈನವಾಗುತ್ತೆ. ಈ ಬೆಂಗಳೂರು ರೋಡ್ ಆ ರೀತಿ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಹೌದು ಸೂರ್ಯ, ನೀನು ಡಾಕ್ಟರ್ ಅಂತ ಹೇಳ್ದಲ್ಲ, ನೀವೆಲ್ಲ ಬಂದ್ಬಿಟ್ಟು ಮನೋಜನ್ಗೆ ಪ್ರಾಬ್ಲಮ್ ಆದಾಗ ನೀವೆಲ್ಲ ಏನೆಲ್ಲ ಫೀಸ್ ಕಟ್ಟಿದ್ದೀರೋ ಅದೆಲ್ಲ ಎಷ್ಟಾಗಿದೆ ಅಂತ ಹೇಳಲೇ ಇಲ್ವಲ್ಲ ಸೂರ್ಯ ಅಂದಾಗ, ಅಪ್ಪ ಬಿಡಪ್ಪ ಹೋಗ್ಲಿ ಅಂದಾಗ, ಇಲ್ಲಪ್ಪ ಹೇಳು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೇಳ್ತಾರೆ. ಕೇಳಿದ ತಕ್ಷಣ ಮೀನನ್ನು ಕರೀತಾನೆ, ಆ ಬಿಲ್ ಸ್ಲಿಪ್ ಎಲ್ಲ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಅವಾಗ ತೊಗೊಂಡು ಬಂದು ಮೀನ ಕೊಡ್ತಾಳೆ. ಆಗ ಸೂರ್ಯ ಹಾಗೆಯೇ ಅಲ್ಲ ಶ್ರುತಿ ಮನೋಜ ಮೀನಾ ಅವರತ್ತೆ ಎಲ್ಲರೂ ಕೂಡ ಬರ್ತಾರೆ. ಹಾಗಾದರೆ ನಾವು ಬಿಲ್ ಇಷ್ಟು ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಿನಗೆಲ್ಲಿ ಯೋಗ್ಯತೆ ಐತೆ ಡಾಕ್ಟ್ರ್ ಬಿಲ್ಲೆಲ್ಲ ಕಟ್ಟೋಕ್ಕೆ, ನಿನಗೇನೇ ಯೋಗ್ಯತೆ ಇದೆ ಬಿಲ್ ಕಟ್ಟೋಕ್ಕೆ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಇಲ್ಲಿ ಬಿಲ್ ಕಟ್ಟಿರೋ ಪ್ರೂಫ್ಸ್ ಎಲ್ಲ ಇಲ್ಲೇ ಇದೆಯಲ್ಲತ್ತೆ, ನಾವೇನೇ ಕಟ್ಟಿದ್ದು, ಬಿಲ್ ಒಂದೇ ಅಲ್ಲತ್ತೆ, ಈ ಮನೋಜ್ ಅವರು ಏನೇನೆಲ್ಲ ಅವಾಂತರ ಮಾಡ್ಕೊಂಡಿದ್ರು ಅದಕ್ಕೆಲ್ಲ ನಾವೇ ಕಟ್ಟಿದ್ದೀವಿ, ಹಾಸ್ಪಿಟ್ಲಿಗೆಲ್ಲ ಹುಡ್ಕೋ ಬಂದಿದ್ರಂದ ನಿನ್ನ ಹತ್ರ ಏನು ಸಾಕ್ಷಿ ಐತಿ ಅಂತೇಳಿ ಕೇಳ್ತಾಳೆ. ಸಾಕ್ಷಿ ಅವ್ರ ಹತ್ರ ಎಲ್ಲ ನಾವು ಸಾಕ್ಷಿ ಇಸ್ಕೊಳ್ಳ ದುಡ್ಡು ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಂಗನಾಥ್ ಇದ್ಕೊಂಡು ಆ್ಯಕ್ಚುಲಿ ಈ ವಿಷಯನ ನಾನೇ ಕಣೆ ಕೇಳಿದ್ದು, ಅವ್ರು ಯಾವುದೇ ಕಾರಣಕ್ಕೂ ನಾವು ದುಡ್ಡು ಕಟ್ಟಿದ್ದೀವಿ ಅಂತ ಹೇಳ್ಕೊಂಡೇ ಇಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಎಷ್ಟು ಬೇಗ ವಹಿಸ್ಕೊಂಡು ಬರ್ತೀರಾ ನೀವು ಮಗ ಸೊಸೆ ಬಗ್ಗೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ. ಇಲ್ಲೊಂದು ಕಡೆ ಶ್ರುತಿನೂ ಹಾಗೆ ರವಿ ಇದ್ಕೊಂಡು ಈ ಎಂಟರ್ಟೈನ್ಮೆಂಟು ತುಂಬ ಚೆನ್ನಾಗೈತೆ ರವಿ, ಇದನ್ನು ನೋಡೋಣ ಸ್ವಲ್ಪ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಅವ್ರು ಕೂತ್ಕೋತಾರೆ ಒಂದು ಕಡೆ. ಇನ್ನು ಶಾಂತಿ ಅಂತೂ ಆವಾಜ್ ಮೇಲೆ ಆವಾಜ್ ಆಗ್ತಲೇ ಇರ್ತಾಳೆ, ಈ ಬೆಲ್ಲೆಲ್ಲ ಕಟ್ಟಕ್ಕೆ ಸಾಧ್ಯನೇ ಇಲ್ಲ, ಇವಳ ಕೈಲಿ ಆಗುತ್ತಾ ಬಿಲ್ ಕಟ್ಟಕ್ಕೆ, ಇವ್ರ ಕೈಲಿ ಆಗುತ್ತಾ, ಅಷ್ಟು ಯೋಗ್ಯತೆ ಐತಾ ಅಂತ ಹೇಳ್ಬಿಟ್ಟು ಅವರಿಬ್ಬರ ಬಗ್ಗೆ ಚೀಪಾಗಿ ಮಾತಾಡ್ತಾಳೆ. ಆ ಚೀಪಾಗಿ ಮಾತಾಡ್ಸಿದ ತಕ್ಷಣ ತುಂಬಾ ಸಿಟ್ಟು ಬರುತ್ತೆ ಮೀನಾಗೆ. ಅತ್ತೆ ಕಟ್ಟಿದ್ದೆ ನಾವತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಷ್ಟರಲ್ಲೇ ನಿಮ್ಮ ಮಗ ಏನೆಲ್ಲ ಮಾಡ್ಕೊಬಂದಿದ್ನೋ ಅವರೆಲ್ಲ ಬಂದ್ಬಿಟ್ಟು ಹಾಸ್ಪಿಟ್ಲ್ ಹತ್ರ ಬಂದಿದ್ರು, ಆ ಬಿಲ್ಲೆಲ್ಲ ನಾವೇ ಕಟ್ಟಿರೋದು ಅಂದಾಗ, ಅಲ್ಲ ನಾವು ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ಅವಶ್ಯಕತೆನೇ ಇಲ್ಲ ಅಂತ ರೋಹಿಣಿ ಹೇಳಿದಾಗ ರಂಗನಾಥ್ ಅವ್ರು ಇದ್ಕೊಂಡು ಮೂರನೇ ವ್ಯಕ್ತಿ ಯಾರನ್ನಂತ ಹೇಳ್ತೀರ ಅಂದಾಗ ಈ ರವಿನ ಅಂತ ಹೇಳ್ತಾರೆ. ರವಿ ಏನಕ್ಕೆ ಮೂರನೇ ವ್ಯಕ್ತಿ ಆಗ್ತಾನೆ, ಕೂತಿದ್ದಾರಲ್ಲ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನಮ್ಮ ರೋಹಿಣಿ ಏನು ಮಾತಾಡ್ತಿದ್ಯಾ ನೀನು, ಈ ಮನೆ ಮಗನ ಮೂರನೇ ವ್ಯಕ್ತಿ ಅಂತ ಹೇಳ್ತಿದ್ಯಲ್ಲ, ನಿನಗೇನು ಅನ್ಸೋದಿಲ್ವಾ ಅಂತ ರಂಗನಾಥ್ ಅವರು ಬೈತಾರೆ. ಅಲ್ಲಮ್ಮವ ಬರೀ ನಮ್ಮ ಸುದ್ದಿನೇ ಬೆಳಲಿಕ್ಕೆ ಮಾತಾಡ್ತಾ ಇರ್ತಾರೆ ಅಂದಾಗ, ನೀವು ಹಾಸ್ಪಿಟ್ಲಲ್ಲಿ ನೊಂದ್ಕೊಂಡು ಬೆಂದ್ಕೊಂಡಿದ್ರಿ, ಆದರೆ ಸೂರ್ಯನೂ ಮೀನಾ ಸೇರ್ಕೊಂಡು ಈ ಬಿಲ್ಲೆಲ್ಲ ಕಟ್ಟಿದ್ದಾರೆ. ಒಂದು ವಿಷಯ ಗೊತ್ತಾ, ಈ ಬಿಲ್ಲ ಕೇಳಿದ್ದೆ ನಾನು, ಅವ್ರು ಫಸ್ಟ್ ಆಫ್ ಆಲ್ ಮಾತಾಡೇ ಇಲ್ಲ ಅಂದಾಗ ಮನೋಜ್ ಇದ್ಕೊಂಡು ನಾನು 5 ಡಿಗ್ರಿ ಮನೋಜ್ ಇಲ್ಲಿ ಕೂತಿರೋದು ನನಗೆ ಸಾಕ್ಷಿ ಇಲ್ದರೆ ಇದನ್ನೆಲ್ಲ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇಲ್ಲೆಲ್ಲ ಸಾಕ್ಷಿನೂ ಇದೆ ಕಣಪ್ಪ ಬಿಲ್ ಕಟ್ಟಿರೋದು, ಆದರೆ ನೀನು ಎಲ್ಲರನ್ನೂ ತಳ್ಳಿ ಬಂದಿದ್ದೆಲ್ಲ ಅವ್ರ ಸಾಕ್ಷಿಗಳು ನಮ್ಮ ಹತ್ರ ಇಲ್ಲ, ಅವ್ರ ಹತ್ರ ನಾವು ಸಾಕ್ಷಿನ ಬುಕ್ಸ್ ಇಟ್ಕೊಂಡು ಕೂತ್ಕೊಂಡು ಬುಕ್ಸಲ್ಲಿ ಬರ್ಕೊಡಿ ಅಂತ ನಾವು ಯಾವುದೇ ಸಾಕ್ಷಿನ ಕೇಳೋಕ್ಕಾಗುತ್ತಾ ಅವ್ರನ್ನ ಅಂದಾಗ, ರೋಹಿಣಿ ಇದ್ಕೊಂಡು ಹೌದು ನೀವು ದುಡ್ಡು ಕೊಟ್ಟಿರೋದು ನಮಗೇನು ಗೊತ್ತು ಅಂತ ಅಂದಾಗ, ರೋಹಿಣಿಯವರೇ ಒಂದು ವಿಷಯ ಗೊತ್ತಾ, ನೀವು ತುಂಬ ನೊಂದ್ಕೊಂಡಿದ್ರಿ, ಅವರೆಲ್ಲ ಹಾಸ್ಪಿಟ್ಲಿಗೆ ಬಂದಿದ್ದರು, ನೀವೇನಾದರೂ ಆಪ್ರೇಷನ್ ಮಾಡಿಸ್ಬೇಕಾದಾಗ ನಿಮ್ಮನ್ನ ರೂಮ್ ಒಳಗಡೆ ಕಳಿಸಿದ್ರೆ ಅವರೆಲ್ಲ ಬಂದು ಗಲಾಟೆ ಮಾಡಿರೋರು, ಆದರೆ ಈ ಪರಿಸ್ಥಿತಿಲಿ ಯಾರನ್ನೂ ಕಳಿಸ್ಬಾರ್ದು ಒಳಗಡೆ ಅಂತ ಹೇಳ್ಬಿಟ್ಟು ನಾವೇ ಅವ್ರನ್ನೆಲ್ಲ ಕಳಿಸ್ಬಿಟ್ವಿ ದುಡ್ಡು ಕೊಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮನೋಜ್ ಅವರೇ ಒಂದು ಸರಿ ನೆನ್ಪು ಮಾಡ್ಕೊಳ್ಳಿ ನೀವೇನೆಲ್ಲ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ಬೇಕಾದಾಗ ಮನೋಜ್ ಇದ್ಕೊಂಡು ನೆನ್ಪು ಮಾಡ್ಕೊತಾನೆ. ಸೈಕಲ್ ತಳ್ಳಿರೋದು, ಒಬ್ರದ್ದು ಬಿಂದಿಗೆ ತಳ್ಳಿರೋದು, ಮತ್ತು ಒಂದು ಗಾಡಿನ ಅಟ್ಯಾಕ್ ಮಾಡಿ ಅವ್ರನ್ನ ತಳ್ಳಿರೋದು, ಮತ್ತು ಇನ್ನೊಂದು ಸೈಕಲಲ್ಲಿ ಹೋಗ್ಬೇಕಾದಾಗ ತಳ್ಳಿರೋದು, ಆಕ್ಸಿಡೆಂಟ್ ಮಾಡ್ಕೊಂಡಿರೋದೆಲ್ಲ ನೆನ್ಪು ಮಾಡ್ಕೋತಾನೆ. ಎಸ್ ನಾನು ಇದೆಲ್ಲ ಮಾಡಿರೋದು ನಿಜನೇ, ಆದರೆ ನೀವು ಕೊಟ್ಟಿರೋ ಸಾಕ್ಷಿ ಎಲ್ಲಿದೆ ಅಂತೇಳಿ ಕೇಳಿದಾಗ, ಮತ್ತೆ ಸಾಕ್ಷಿ ಕೇಳ್ತೀಯಲ್ಲ, ನಾವು ಅವ್ರ ಹತ್ರ ಬರ್ಸ್ಕೊಳಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಸೂರ್ಯ ಮೀನಾ ಇಬ್ಬರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಒಂದು ಕೆಲಸ ಮಾಡಿ, ನಾವು ಇಕ್ಕಿಲ್ಲ ಅಂತ ಹೇಳ್ತಿದ್ದೀರಲ್ಲ, ನಾವು ಇಕ್ಕಿರೋ ದುಡ್ಡೆಲ್ಲ ವಾಪಸ್ ಕೊಡಿ ಅಂತ ಸೂರ್ಯ ಕೇಳ್ಬಿಡ್ತಾನೆ. ಕೇಳಿದ ತಕ್ಷಣ ನಾನ್ಯಾಕೋ ಕೊಡೋಣ ನಿನ್ನ ದುಡ್ಡನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಮನೋಜ್ ಹೇಳ್ತಾ ಇರ್ತಾನೆ. ಮತ್ತು ಇದೆಲ್ಲ ಬಿಲ್ ಕಟ್ಟಿರೋದು ನಾನೇ ಅಲ್ವಾ, ಅದಕ್ಕೆ ನೀವು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಈಗ ಶ್ರುತಿ ಇದ್ಕೊಂಡು ಏನು ಮನೋಜ್ ಅವರೇ ನೀವು ಈ ರೀತಿ ಮಾತಾಡ್ತೀರಾ, ಅವ್ರು ಬಿಲ್ಲೆಲ್ಲ ಕಟ್ಟಿ ಈಚೆ ಬಂದಿದ್ದಾರಲ್ವಾ ಅಂತ ಅಂದಾಗ ರೋಹಿಣಿ ಇದ್ಕೊಂಡು ನಾವೇನು ಕಟ್ಟು ಅಂತ ಹೇಳಿದ್ವು ಅವ್ರಿಗೆ ಬಿಲ್ಲು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ನೀವು ಕಷ್ಟದಲ್ಲಿರೋದನ್ನ ದುಡ್ಡು ಕೇಳಬೇಕಿತ್ತ, ನಾವೆಲ್ಲ ಕಷ್ಟಪಟ್ಟು ಇಬ್ಬರು ದುಡ್ಡು ಜೋಡಿಸಿ ಅಮೌಂಟ್ನ ಕಟ್ಬಿಟ್ಟು ಬಂದಿರೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನು ಸೂರ್ಯ ಅವರೇ ಈಗ ಹೇಳ್ತಿದ್ದೀರಾ, ನಮ್ಗೆ ಹೇಳೇ ಇಲ್ವಲ್ಲ ಈ ವಿಷಯನ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ. ಶಾಂತಿ ಇದ್ಕೊಂಡು ತುಂಬ ಫೀಲಿಂಗಿಂದ ನಿಂತ್ಕೊಂಡಿರ್ತಾಳೆ. ನಮ್ಗೆ ಈ ದುಡ್ಡು ಬೇಕೇ ಬೇಕು, ನಾನು ಎಷ್ಟು ಬಿಲ್ ಕಟ್ಟಿದ್ದೀನೋ
ಅದೆಲ್ಲ ನನಗೆ ಈ ಕ್ಷಣನೇ ಕೊಡಬೇಕು, ಇಲ್ಲ ಅಂತಂದರೆ ನಾನು ಮಾತ್ರ ಸುಮ್ಮನಿರಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕರೆಕ್ಟಾಗಿ ಆವಾಜ್ ಹಾಕ್ತಾರೆ. ಆವಾಜ್ ಹಾಕಿದ ತಕ್ಷಣ ರೋಹಿಣಿ ಮತ್ತು ಅವ್ರ ಅತ್ತೆ ಶಾಂತಿ ಮನೋಜ ತುಂಬಾ ಶಾಕ್ ಆಗ್ತಾರೆ. ಶಾಂತಿ ಇವಳು ಅಷ್ಟೇ ಮೀನಾ, ಹೌದು ನಾವು ಕಟ್ಟಿರೋದೆಲ್ಲ ವಾಪಸ್ ಕೊಡಿ ನಮಗೆ, ಏಕೆ ಅಂತಂದರೆ ನಾವು ಕಷ್ಟದಲ್ಲಿದ್ದರೆ ನಾವು ಕೇಳೋದೇ ಬೇಡ ಅಂತ ಅಂದ್ಕೊಂಡಿದ್ವಿ, ಆದರೆ ನೀವು ಈ ರೀತಿ ಮಾತಾಡಿದ್ರೆ ನಾವು ಬಿಡ್ತೀವ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ರಂಗನಾಥ್ ಇದ್ಕೊಂಡು, ಹೌದು ಅವ್ರ ಬಿಲ್ ಕೇಳೋಕ್ಕೆ ಅಂತ ನನಗಿದನ್ನು ತೋರಿಸ್ಲಿಲ್ಲ, ಆದರೆ ನೀವಾಗೆ ನೀವು ಮಾತಾಡಿ ನೀವಾಗೆ ನೀವು ಸಿಗಾಕೊಂಡು ಈಗ ಸೂರ್ಯ ಬಿಲ್ ಕೇಳ್ತಾ ಇದ್ದಾನೆ, ಅವ್ನು ಕೇಳ್ತೀನಿ ಅಂತ ಹೇಳೇ ಇರಲಿಲ್ಲ, ನೀವೇ ಸಿಗಾಕೊಂಡಿದ್ದೀರಾ, ನೀವೇ ಬಿಲ್ ಕೇಳೋಂಗ್ ಥರ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಹೌದು ಅಪ್ಪ, ನನಗೆ ಇವಾಗ ಕಟ್ಟಿರೋ ಬಿಲ್ಲೆಲ್ಲ ಬೇಕು, ಯಾಕಂದರೆ ಇವ್ರು ಇಷ್ಟೊಂದು ಕಷ್ಟದಲ್ಲಿದ್ದರೂ ಕೂಡ ನಾವು ಸಹಾಯ ಮಾಡಿದ್ದೀವಿ, ಆದರೂ ಕೂಡ ನಿಯತ್ತಿಲ್ದವರು ಈ ರೀತಿ ಎಲ್ಲ ಮಾತಾಡ್ತಾರೆ. ನಮ್ಮ ಬಿಲ್ ಯಾವುದೇ ಕಾರಣಕ್ಕೂ ಇಸ್ಕೊಳ್ಳೋದು ಬೇಡ ಅಂತಲೇ ಅಂದ್ಕೊಂಡಿದ್ವಿ, ನಾವು ಕಷ್ಟಪಟ್ಟು ಇವ್ರ ಹತ್ರ ಸಾಲನ ಇಸ್ಕೊಂಡು ಬಂದು ಬಿಲ್ಲ ಕಟ್ಟಿದ್ದೀವಿ, ನಮಗೆ ಆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ಇಲ್ಲಿ ಮನೋಜ ರೋಹಿಣಿ ಮುಖ ನೋಡಿಕೊಂಡು ಶಾಂತಿ ಎಲ್ಲರೂ ಮುಖ ನೋಡ್ಕೊತಾ ಇರ್ತಾರೆ. ಆದರೆ ರಂಗನಾಥ್ ಅವ್ರ ಮಾತ್ರ ಹೌದು ಕೊಡಿ, ಏಕೆ ಅಂತಂದರೆ ಅವ್ರು ಕೇಳೇ ಇರಲಿಲ್ಲ, ನೀವೇ ಸಿಗಾಕೊಂಡಿದ್ದೀರಾ, ಈಗ ಬಿಲ್ ಬೇಕು ಅಂತ ಕೇಳ್ತಿದ್ದಾರೆ, ಕೊಡಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೂಡ ಸಪೋರ್ಟ್ ಮಾಡ್ತಾರೆ. ಶಾಂತಿ ಇದ್ಕೊಂಡು ಅಯ್ಯೋ ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ, ನನಗೆ ಗೊತ್ತಿತ್ತು ಇದೇ ರೀತಿ ಮಾಡ್ತಾನೆ ಇವನು ಸೂರ್ಯ ಅಂತ ಅಂತೇಳಿ ಶಾಂತಿ ಹೇಳ್ತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇದಾಗಿತ್ತು, ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಅಲ್ಲೇವರೆಗೂ ವಿಡಿಯೋ ನೋಡಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟು. ಥ್ಯಾಂಕ್ ಯು.